ಹಲೋ ನಮಸ್ತೆ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸು ಎಲ್ರಿಗೂ ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯ KCET ಮತ್ತು ಕಾಮಿಡ್ಕೆ ಕೌನ್ಸಿಲಿಂಗ್ನ ಮುಂದಿನ ವೀಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟು ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ನಿಮಗೆ RV ಯೂನಿವರ್ಸಿಟಿಯ ಪ್ಲೇಸ್ಮೆಂಟ್ ಸ್ಟಾರ್ಟ್ಸನ್ನು ಹೇಳಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟು RV ಅವರ ಇನ್ನೊಂದು ಬ್ರ್ಯಾಂಚ್ ಆಗಿರುವಂಥ RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟು ಇದು ಇರೋದು JP ನಗರದ 6th ಫೇಸಲ್ಲಿ. ಈ ಕಾಲೇಜ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ಸನ್ನು ಕೊಡ್ತಾ ಇದ್ದೇನೆ, ಪ್ಲೇಸ್ಮೆಂಟ್ ಸ್ಟಾಟ್ಸನ್ನು ಕೊಡ್ತಾ ಇದ್ದೇನೆ, ಈ ವರ್ಷದ ಪ್ರೆಸೆಂಟ್ ಪ್ಲೇಸ್ಮೆಂಟ್, ಸರಿನಾ? ಸೊ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡಲಿಕ್ಕೆ ಮುಂಚೆ ಯಾರಾದರೂ ಈ ಒಂದು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲ ಕಾಲೇಜಿನ ಇನ್ಸೈಡರ್ ಇನ್ಫಾರ್ಮೇಷನ್ನ ತಂದು ನಿಮ್ಗೆ ಕೊಡೋ ಪ್ರಯತ್ನನ ನಾನು ಮಾಡ್ತೇನೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಈ ಒಂದು ಚಾನಲಿಂದ ಏನಾದರೂ 1% ಯೂಸ್ಫುಲ್ ಇನ್ಫಾರ್ಮೇಷನ್ ಸಿಗ್ತಾ ಇದೆ ಅಂತ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಜೊತೆ, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಇದರದ್ದು ನೀಡ್ ಇದ್ದವರಿಗೆ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೇನೆ. ಈ ವಿಡಿಯೋ ಸ್ಟಾರ್ಟ್ ಮಾಡಲಿಕ್ಕೆ ಮುಂಚೆ ನಮ್ಮದು ಏಕಲವ್ಯ 3.0 ಅಂದರೆ ಆನ್ಲೈನಲ್ಲಿ 1-to-1 ಪರ್ಸನಲ್ ಕೌನ್ಸಿಲಿಂಗನ್ನು ಕೊಡ್ತೇವೆ ನಾವು. ಇದು ನಮ್ಮ 3rd ಬ್ಯಾಚು. ಆಲ್ರೆಡಿ 1500+ ಸ್ಟೂಡೆಂಟ್ಸ್ಗಳಿಗೆ ನಾವು 1-to-1 ಪರ್ಸನಲ್ ಕೌನ್ಸಿಲಿಂಗನ್ನು ಕೊಟ್ಟು ಕರ್ನಾಟಕದ ಎಲ್ಲ ಟಾಪ್ ಇಂಜಿನಿಯರಿಂಗ್ ಕಾಲೇಜಿಂದ ಸ್ಟಾರ್ಟ್ ಆಗಿ ಎಲ್ಲ ಇಂಜಿನಿಯರಿಂಗ್ ಕಾಲೇಜಲ್ಲೂ ಕೂಡ ನಮ್ಮ ಸ್ಟೂಡೆಂಟ್ಸ್ಗಳಿದ್ದಾರೆ. ಸೊ ಅದೇ ರೀತಿ ನಿಮಗೂ ಕೂಡ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಬೇಕು ಅಂತಾದರೆ, ಅಂದರೆ ನಿಮ್ಮ ಕ್ಯಾಟಗರಿ ಬೇಸಿಸ್ ಮೇಲೆ ಅಥವಾ ನಿಮ್ಮ ರ್ಯಾಂಕ್ ಬೇಸಿಸ್ ಮೇಲೆ ನಿಮಗೆ ಪರ್ಸ್ನಲೈಸ್ಡ್ ಕಾಲೇಜ್ ಲಿಸ್ಟನ್ನು ಕೊಡ್ತೇವೆ. ಮತ್ತು KEA ಕಡೆಯಿಂದ ಬರುವಂಥ ಎಲ್ಲ ಅಪ್ಡೇಟ್ಸ್ಗಳು ನಿಮಗೆ ಆನ್ ಟೈಮ್ ರೀಚ್ ಆಗುತ್ತೆ. ಯಾವುದೇ ಕನ್ಫ್ಯೂಷನ್ಸ್ಗಳಿರೋದಿಲ್ಲ, ನಿಮಗೆ ಕಾಲೇಜ್ ರಿಲೇಟೆಡ್ ಕನ್ಫ್ಯೂಷನ್ಸ್ಗಳಿರೋದಿಲ್ಲ ಅಥವಾ ಈ ಪ್ರಾಸೆಸ್ ರಿಲೇಟೆಡ್ ಏನೂ ಕನ್ಫ್ಯೂಷನ್ಸ್ಗಳಿರೋದಿಲ್ಲ. ಆಮೇಲೆ ನೀವು ಇಂಜಿನಿಯರಿಂಗ್ ಜಾಯಿನ್ ಆದಮೇಲೂ ಕೂಡ 3 ರೌಂಡ್ಸ್ ಆಫ್ ಕೌನ್ಸಿಲಿಂಗ್ ಮುಗೀತದೆ. ಅದಾದ ಮೇಲೂ ಕೂಡ ನಿಮಗೆ ಇಂಜಿನಿಯರಿಂಗಲ್ಲಿ ನಿಮಗೆ ರೋಡ್ ಮ್ಯಾಪನ್ನು ಹಾಕಿ ಕೊಡ್ತೇವೆ. ಅಂದರೆ ನೀವು ಒಂದು ಒಳ್ಳೆ ಕಂಪನಿಯಲ್ಲಿ ಇಂಟರ್ನ್ಶಿಪ್ ಆಗಬೇಕು ಅಂತ ಹೇಳಿದರೆ, ಒಂದು ಒಳ್ಳೆ ಜಾಬಲ್ಲಿ ನೀವು ಲ್ಯಾಂಡ್ ಆಗಬೇಕಂದ್ರೆ ಏನು ಮಾಡಬೇಕು ಅನ್ನೋದನ್ನು ಕೂಡ ರೋಡ್ ಮ್ಯಾಪನ್ನು ಹಾಕಿ ಕೊಡ್ತೇನೆ. ಯಾಕಂತ ಕೇಳಿದರೆ ನಾನು ಕೂಡ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡಿಂದ ಬಂದವನು. ನಾನು ಕೂಡ ಇಂಜಿನಿಯರಿಂಗ್ ಮಾಡಿ ಇವತ್ತು IT ಯಲ್ಲಿ ವರ್ಕ್ ಮಾಡ್ತಾ ಇರಲಿಕ್ಕೆ ಹೋಗಿ ನಿಮಗೂ ಕೂಡ ಗೈಡೆನ್ಸ್ ಕೊಡುವಂಥ ಜವಾಬ್ದಾರಿ ನಮ್ಮದು. ಸೊ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ ಅಥವಾ ಕಾಲ್ ಮಾಡಿ ಖಂಡಿತ ಜಾಯ್ನ್ ಆಗಿ, ಆದಷ್ಟು ಬೇಗ ಜಾಯ್ನ್ ಆಗಿ. ಲಿಮಿಟೆಡ್ ಸೀಟ್ಸ್ ಇರುತ್ತೆ. ಓಕೆ, ನಿಮಗೆ ಹೇಗೆ KCET ಎಷ್ಟು ಇಂಪಾರ್ಟೆಂಟು, ಕೌನ್ಸಿಲಿಂಗ್ ವೆರಿ 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 ಇಂಪಾರ್ಟೆಂಟು. ನೀವು ಅಂದ್ಕೊಳ್ಬೋದು ಸರ್ ವಾಟ್ಸಪ್ ಇದರಲ್ಲಿ ಯೂಟ್ಯೂಬಲ್ಲಿ ಎಲ್ಲ ಟಾಪ್ 10-20 ಇಂಜಿನಿಯರಿಂಗ್ ಕಾಲೇಜ್ ಕೊಡ್ತಾರೆ, ಸೊ ಅದರಿಂದ ನಾವು ಆಗ್ತೇವೆ. ನೋಡಿ ಸ್ಟೂಡೆಂಟ್ಸು, ಇದು ನಾಟ್ ಓನ್ಲಿ ಫಾರ್ 4 ಇಯರ್ಸ್. ಇಂಜಿನಿಯರಿಂಗ್ ಅನ್ನೋದು ನಿಮ್ಮ 4 ಇಯರ್ಸ್ ಅಲ್ಲ, ನಿಮ್ಮ ನೆಕ್ಸ್ಟ್ 40 ಇಯರ್ಸನ್ನು ಡಿಸೈಡ್ ಮಾಡುತ್ತೆ. ಯಾರೋ ಏನೋ ಗೊತ್ತಿಲ್ಲದೆ ಅವ್ರ ಹತ್ರ ಜಾಯ್ನ್ ಆಗಿ ಅಥವಾ ಎಲ್ಲೋ ಯಾರೋ ಯೂಟ್ಯೂಬಲ್ಲಿ ಹೇಳ್ತಾರಂತ ಅವ್ರ ಜೊತೆ ಅವ್ರು ಹೇಳಿದ್ದನ್ನು ತೊಗೊಂಡೋಗಿ ನೀವು ಏನು ಆಪ್ಷನ್ ಎಂಟ್ರಿ ಮಾಡಿಕೊಂಡು ನಿಮ್ಗೆ ಆ ಕಾಲೇಜ್ ಬಗ್ಗೆ ಏನೂ ಗೊತ್ತಿರೋದಿಲ್ಲ ಅಂಥ ಕಾಲೇಜಿಗೆ ಹೋಗಿ ಜಾಯ್ನ್ ಆಗಿ ಆಮೇಲೆ ಜಾಯ್ನ್ ಆದಮೇಲೆ ರಿಗ್ರೆಟನ್ನು ಪಡ್ಕೊಳ್ಬೇಡಿ. ಯಾಕಂತ ಕೇಳಿದ್ರೆ ನಾನು ಎಲ್ಲ ಕಾಲೇಜಿಗೂ ಪರ್ಸ್ನಲ್ ವಿಸಿಟನ್ನು ಮಾಡಿ ಈ ಕಾಲೇಜಲ್ಲಿ ಏನಿದೆ ಅನ್ನೋದನ್ನು ನಿಮಗೆ ಪೂರ್ತಿ ಇನ್ಫಾರ್ಮೇಷನ್ನ ವೀಡಿಯೋದಲ್ಲಿ ಕೊಡ್ತೇವೆ. ಯಾರು ನಮ್ಮ ಜೊತೆ ಜಾಯ್ನ್ ಆಗ್ತಾರೆ ಅವರಿಗೆ ಪ್ರೈವೇಟ್ ವೀಡಿಯೋವನ್ನು ಶೇರ್ ಮಾಡ್ತೇವೆ, ಸರಿನಾ? ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಓಕೆ, ಈಗ RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದು ಪ್ಲೇಸ್ಮೆಂಟ್ ಸ್ಟಾರ್ಟ್ 2025-26 ಪ್ರೆಸೆಂಟ್ ಪ್ಲೇಸ್ಮೆಂಟ್ ಸ್ಟಾರ್ಟ್ ಸ್ಟೂಡೆಂಟ್ಸ್. ಇದರಲ್ಲಿ ಪ್ರಿಂಟ್ ಮಿಸ್ಟೇಕ್ ಆಯಿತು, ಸೊ ನಾನು ಅದನ್ನು ಇದು ಮಾಡಿದ್ದೇನೆ 25-26. ಓಕೆ, ಸೊ ಈ ವರ್ಷದ ಪ್ಲೇಸ್ಮೆಂಟ್ ಹೇಳೋದಾದರೆ ಅದಕ್ಕಿಂತ ಮುಂಚೆ RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಬಗ್ಗೆ ಒಂದಿಷ್ಟು ವಿಷಯವನ್ನು ನಿಮ್ಗೆ ಹೇಳ್ತೇನೆ ನೋಡಿ. RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಇರೋದು JP ನಗರದಲ್ಲಿ ಆ್ಯಂಡ್ ಇಟ್ ಈಸ್ ಅ VTU ಅಂತ ಹೇಳಿದರೆ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅಂಡರಲ್ಲಿ ಬರುತ್ತೆ. ಅಂದರೆ ನಿಮ್ಗೆ ಹೇಗೆ ಈಗ PUCಯಲ್ಲಿ ನಿಮಗೆ ಕರ್ನಾಟಕ ಸ್ಟೇಟ್ ಎಕ್ಸಾಮಿನೇಷನ್ ಅಸೆಸ್ಮೆಂಟ್ ಬೋರ್ಡಿಂದ ನಿಮಗೆ ಕ್ವಶನ್ ಪೇಪರ್ ಬರುತ್ತೆ, ನಿಮ್ಮ ಪೇಪರ್ ಒಂದು ಕಡೆ ಹೋಗಿ ಹೇಗೆ ಕರೆಕ್ಷನ್ ಆಗುತ್ತೆ ನೋಡಿ, ಹಾಗೆ VTUದಲ್ಲಿ ಹಾಗೆ ನಿಮಗೆ ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡೋದು ಯಾರು ಅಂತ ಕೇಳಿದರೆ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೋರ್ಡಿಂದ ಕ್ವಶನ್ ಪೇಪರ್ಸ್ ಬರುತ್ತೆ. ಅವರಿಂದಲೇ ನಿಮಗೆ ಕ್ವಶನ್ ಪೇಪರ್ ಬರೋದು. ಈವನ್ ನಿಮ್ಮ ಸೆಮ್ ಆ್ಯಂಡ್ ಎಕ್ಸಾಮ್ನ ಕರೆಕ್ಷನ್ ಕೂಡ ಅವರೇ ಮಾಡೋದು. ಓಕೆ, ಆಟೋನಾಮಸ್ ಕಾಲೇಜಸ್ಗಳಂದರೆ ಏನು ಅಂತ ಕೇಳಿದರೆ ಈಗ RVCE ಇದೆ ನೋಡಿ, ಇದು ಆಟೋನಾಮಸ್ ಕಾಲೇಜ್. ಅಲ್ಲಿ ಏನಾಗುತ್ತೆ ಅಂತ ಕೇಳಿದರೆ ನಿಮಗೆ ಕ್ವಶನ್ ಪೇಪರ್ ಇದಾಗೋದು, ಪ್ರಿಪೇರ್ ಆಗೋದು ಕಾಲೇಜಿಂದನೇ ಕ್ವಶನ್ ಪೇಪರನ್ನು ಪ್ರಿಪೇರ್ ಮಾಡ್ತಾರೆ, ಕರೆಕ್ಷನ್ನು ಕೂಡ ಕಾಲೇಜವರೇ ಮಾಡೋದು, ಸರಿನಾ? ಇನ್ನು ಅದು ಬಿಟ್ಟರೆ ನಿಮಗೆ ಪ್ರೈವೇಟ್ ಯೂನಿವರ್ಸಿಟಿಗಳಿರುತ್ತೆ, ಅವರದ್ದು ಹಾಗೆ ಅವರು ಸಿಲೆಬಸ್ಸನ್ನು ಅವರೇ ಡಿಸೈನ್ ಮಾಡ್ತಾರೆ ಆ್ಯಂಡ್ ಪೇಪರ್ನು ಕೂಡ ಅವರೇ ಡಿಸೈನ್ ಮಾಡ್ತಾರೆ, ಸರಿನಾ? ಸೊ ಇದು ಯಾವುದು RVIT RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇದು ಇನ್ಫ್ರಾಸ್ಟ್ರಕ್ಚರ್ ಅಷ್ಟು ಒಳ್ಳೆಯದಿಲ್ಲ, ಅಂದರೆ ಒಂದು ಚಿಕ್ಕ ಒಂದೇ ಒಂದು ಸಿಂಗಲ್ ಬಿಲ್ಡಿಂಗ್ ಇರೋದು ಆ್ಯಂಡ್ ತುಂಬ ದೊಡ್ಡ, ಅಂದರೆ ಎಲ್ಲ ಇಂಜಿನಿಯರಿಂಗ್ ಕಾಲೇಜ್ ರೀತಿಯಲ್ಲಿ ದೊಡ್ಡ ಏರಿಯಾದಲ್ಲಿ ಇರೋದು ಹಾಗೇನಿಲ್ಲ. ಒಂದು ಸಣ್ಣ ಇದರಲ್ಲಿದೆ, ಏನು ಹೇಳ್ತಾರೆ, ಒಂದು ಬಿಲ್ಡಿಂಗ್ ಇದೆ, ಸರಿನಾ? ಹಾಗಾದರೆ ಸರ್ ಕಾಲೇಜ್ ಒಳ್ಳೇದಿಲ್ವಾ? ಕಾಲೇಜ್ ಒಳ್ಳೆಯದೆ. ಇಲ್ಲಿ ನಿಮಗೆ ಸಂಭ್ರಮ್ ಅಂತ ಒಂದು ಕಲ್ಚರಲ್ ಫೆಸ್ಟ್ ನಡೀತದೆ, ಟೆಕ್ನಿಕಲ್ ಫೆಸ್ಟ್, ರೋಬೋಫಿಯಸ್ಟ್ ಅಂತ ಒಂದು ಟೆಕ್ನಿಕಲ್ ಫೆಸ್ಟ್ ನಡೀತದೆ. ಇಲ್ಲಿ ಫಿನಿಕ್ಸ್ ರೋಬೋಟಿಕ್ಸ್ ಕ್ಲಬ್ ಇದೆ, ಕಲ್ಚರಲ್ ಕ್ಲಬ್ ಇದೆ, ಮ್ಯಾಗ್ಝಿನ್ ಕ್ಲಬ್ ಇದೆ, ಸೈನ್ಸ್ ಕ್ಲಬ್ ಇದೆ,
ತುಂಬ ಕ್ಲಬ್ಸ್ಗಳಿದೆ. ಓಕೆ, ಕನ್ನಡ ಹಬ್ಬವನ್ನು ಕೂಡ ಆಚರಿಸ್ತಾರೆ. ಕನ್ನಡ ಹಬ್ಬ ಅಂತ ಇದು ಮಾಡ್ತಾರೆ. ಸೊ ಅದು ಒಳ್ಳೆಯದಿದೆ. ಆ್ಯಂಡ್ ಗರ್ಬಾ ನೈಟ್ಸ್ ಅಂತ ಹೋಸ್ಟ್ ಮಾಡ್ತಾರೆ. ಓಪನ್ ಸ್ಟೇಜ್ ಟ್ಯಾಲೆಂಟ್ ಹಂಟ್ಸ್ ಅಂತ ಮತ್ತು ಟೆಕ್ನಿಕಲ್ ಇವೆಂಟ್ಗಳನ್ನು ಇದು ಮಾಡ್ತಾರೆ. ಕೋಡಿಂಗ್ ಕ್ಲಬ್ಸ್ ಕೂಡ ಇದೆ. ಓಕೆ, ಆ್ಯಂಡ್ ಇಲ್ಲಿ ಏನು ಅಂತ ಕೇಳಿದರೆ ಅಟೆಂಡೆನ್ಸ್ ಅನ್ನೋದು ಮಿನಿಮಮ್ 75% ಕಂಪಲ್ಸರಿ ಇರಲೇಬೇಕು. 2 ಇಂಟರ್ನಲ್ ಅಸೆಸ್ಮೆಂಟ್ ಇರುತ್ತೆ. ಇಂಟರ್ನಲ್ ಅಸೆಸ್ಮೆಂಟನ್ನು ಕರೆಕ್ಷನ್ ಮಾಡೋದು ನಿಮ್ಮ ಕಾಲೇಜ್ ಒಳಗಡೆ. ಓಕೆ, ಅದು VTU ಆಗಿರಲಿ, ಆಟೋನಮಸ್ ಆಗಿರಲಿ, ಯಾವುದೇ ಆಗಿದ್ದರೂ ಕೂಡ ಇಂಟರ್ನಲ್ನ ಒಳಗಡೆ ಇದು ಮಾಡ್ತಾರೆ. ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಸರ್, ಯಾಕೆ ಇದು ಇಷ್ಟು ಇದಾಗಿದೆ, ಯಾವುದು RVIT ಅನ್ನೋದು ಯಾಕೆ ಇಷ್ಟು ಇದನ್ನು ಪಡ್ಕೊಂಡಿದೆ ಅಂತ ಕೇಳಿದರೆ ಒಂದೇ ಒಂದು ಬ್ರ್ಯಾಂಡ್ ನೇಮ್, ದಟ್ ಈಸ್ RVC. ನೆನಪಿಟ್ಕೊಳ್ಳಿ, RVC ಇದು. ಈಗ ಇದ್ರದ್ದು ನಾನು ಕಟ್ ಆಫನ್ನು ಹೇಳ್ತೇನೆ ನೋಡಿ. ಯಾವುದದ್ದು? RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಫಸ್ಟ್ ರೌಂಡ್ನ ಕಟ್ ಆಫನ್ನು ಹೇಳ್ತೇನೆ ನೋಡಿ. ಫಸ್ಟ್ ರೌಂಡ್ನ ಕಟ್ ಆಫ್ ಇದು ಇನ್ಕ್ರೀಸ್ ಆಗುತ್ತೆ. ಗ್ರೂಪ್ 1 ಅವರಿಗೆ ಇಲ್ಲಿರೋದು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ ವಿತ್ AIML ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ 3 ಬ್ರಾಂಚ್ಗಳಿರೋದು. ಓಕೆ, ಗ್ರೂಪ್ 1ನಲ್ಲಿ ಆಲ್ಮೋಸ್ಟ್ 13,300ಗೆ CS ವಿತ್ AIML ಕಟ್ ಆಫ್ ನಿಂತ್ಕೊಂಡಿದೆ. ಕಂಪ್ಯೂಟರ್ ಸೈನ್ಸ್ 13,946, EC 12,349. ಓಕೆ, ಇನ್ನು 2AG ಅವರಿಗೆ, 2A ಗ್ರೂಪಿಗೆ ಯಾರ್ಯಾರು ಬಿಲಾಂಗ್ ಆಗ್ತೀರ ಅವ್ರಿಗೆ ಹೇಳ್ತಾ ಇರೋದು. ಕಂಪ್ಯೂಟರ್ ಸೈನ್ಸ್ 11,139ಗೆ ಕಟ್ ಆಫ್ ನಿಂತಿದೆ. CS ವಿತ್ AIML 12,564ಗೆ ನಿಂತಿದೆ. EC ಅನ್ನೋದು ಆಲ್ಮೋಸ್ಟ್ 13,000 ನಿಂತ್ಕೊಂಡಿದೆ. 2B ಗ್ರೂಪ್ ಅವರಿಗೆ ಕಂಪ್ಯೂಟರ್ ಸೈನ್ಸ್ 11,213 ಆ್ಯಂಡ್ AIML 13,812, EC ಆಲ್ಮೋಸ್ಟ್ 19,487. 3AG ಅವರಿಗೆ 9,768 ಕಂಪ್ಯೂಟರ್ ಸೈನ್ಸ್ ವಿತ್ AIML, ಕಂಪ್ಯೂಟರ್ ಸೈನ್ಸ್ 9,000, EC 9,814. 3BG ಅವರಿಗೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ 9,640, ಕಂಪ್ಯೂಟರ್ ಸೈನ್ಸ್ ವಿತ್ AIML 10,000, ಕಂಪ್ಯೂಟರ್ ಸೈನ್ಸ್ EC 10,248. ಇನ್ನು ಜನರಲ್ ಮೆರಿಟ್ ಅವರಿಗೆ 7,208 ಕಂಪ್ಯೂಟರ್ ಸೈನ್ಸ್ ವಿತ್ AIML 8,213 ಆ್ಯಂಡ್ EC 8,109. SC ಜನರಲ್ ಅವರಿಗೆ ಕಂಪ್ಯೂಟರ್ ಸೈನ್ಸ್ 38,814, ಕಂಪ್ಯೂಟರ್ ಸೈನ್ಸ್ ವಿತ್ AIML 37,787, EC 52,000. ST ಜನರಲ್ ಅವರಿಗೆ ಕಂಪ್ಯೂಟರ್ ಸೈನ್ಸ್ 34,226, ಕಂಪ್ಯೂಟರ್ ಸೈನ್ಸ್ ವಿತ್ AIML 37,629 ಆ್ಯಂಡ್ EC 53,323. ಇದು ಫಸ್ಟ್ ರೌಂಡ್ನ ಕಟ್ ಆಫ್. ಇನ್ನು ಸೆಕೆಂಡ್ ರೌಂಡಲ್ಲಿ ಇನ್ಕ್ರೀಸ್ ಆಗುತ್ತೆ. ಓಕೆ, ನೀವು ಜನರಲ್ ಮೆರಿಟ್ನ ಕಟ್ ಆಫನ್ನು ನೋಡಿದರೆ ಆಲ್ಮೋಸ್ಟ್ 7,000ಗೆ ನಿಂತಿದೆ. ಯಾಕೆ ಸರ್ ಇಷ್ಟು ಡಿಮ್ಯಾಂಡು? ಒಂದೇ ಒಂದು ಬ್ರ್ಯಾಂಡ್ ನೇಮ್ RVC. ಒಂದೇ ಒಂದು ಬ್ರ್ಯಾಂಡ್ ನೇಮ್ RVC. RVITಗೆ ಕಟ್ ಆಫ್ ಎಷ್ಟು ಕೆಳಗಡೆ ಬರಲಿಕ್ಕೆ ರೀಸನ್ ಏನು ಅಂತ ಕೇಳಿದರೆ RVC. RV ಯೂನಿವರ್ಸಿಟಿಗೆ ಕಟ್ ಆಫ್ ರ್ಯಾಂಕ್ ಅಷ್ಟು ಕಡಿಮೆ ಬರಲಿಕ್ಕೆ ರೀಸನ್ ಏನು ಅಂತ ಕೇಳಿದರೆ RVC. ಓಕೆ, ಸೊ ಏನು ಅಂತ ಕೇಳಿದರೆ ಸರ್ ಪ್ಲೇಸ್ಮೆಂಟ್ ಸೆಂಟ್ರಲೈಸ್ಡ್ ಆಗುತ್ತಾ? ವೆರಿ ಇಂಪಾರ್ಟೆಂಟ್. ಎಸ್ ಸೆಂಟ್ರಲೈಸ್ಡ್ ಪ್ಲೇಸ್ಮೆಂಟ್ ಆಗುತ್ತೆ. ಇದು ಸೆಂಟ್ರಲೈಸ್ಡ್ ಪ್ಲೇಸ್ಮೆಂಟ್ ಅಂದರೆ ಇವಾಗಲೇ ಹೇಳ್ತಾ ಇದ್ದೇನೆ ಕೇಳಿದರೆ ಕಂಬೈನ್ಡ್ ಪ್ಲೇಸ್ಮೆಂಟ್ ಆಗುತ್ತೆ. RVC ಜೊತೆ ಕಂಬೈನ್ಡ್ ಪ್ಲೇಸ್ಮೆಂಟ್ ಆಗುತ್ತೆ. ದಟ್ ಡಸ್ ನಾಟ್ ಮೀನ್ ದಟ್ ಈಕ್ವಲ್ ಆಪರ್ಚುನಿಟೀಸ್. RVCಗೆ ಆಲ್ರೆಡಿ ಇವಾಗ 180+ ಕಂಪನೀಸ್ಗಳು ಬಂದಿದೆ. ಓವರ್ ಆಲ್ ಆಗಿ 250 ಕಂಪನೀಸ್ ಅರೌಂಡ್ ಬರುತ್ತೆ RVCಗೆ. ಅಲ್ಲಿ ಬಂದಿರೋ ಎಲ್ಲ ಕಂಪನೀಸ್ಗಳು ಕೂಡ RV ಯೂನಿವರ್ಸಿಟಿ ಅಥವಾ RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸ್ಟೂಡೆಂಟ್ಸ್ಗಳಿಗೆ ಅಲೋ ಮಾಡೋದಿಲ್ಲ. ಓಕೆ, ಕೆಲವೊಂದಿಷ್ಟು ಗುಡ್ ಕಂಪನೀಸ್ಗಳು ಓನ್ಲಿ RVC ಸ್ಟೂಡೆಂಟ್ಸ್ಗಳನ್ನು ಮಾತ್ರ ಪ್ರಿಫರ್ ಮಾಡುತ್ತೆ. 100% ಹೌದಿದು. ಓಕೆ, ಸೊ ಎಲ್ಲ ಕಂಪನೀಸ್ಗಳು RVIT ಸ್ಟೂಡೆಂಟ್ಸ್ಗಳನ್ನು, RV ಯೂನಿವರ್ಸಿಟಿ ಸ್ಟೂಡೆಂಟ್ಸ್ಗಳನ್ನು RVC ಜೊತೆ ಸೆಂಟ್ರಲೈಸ್ಡ್ ಪ್ಲೇಸ್ಮೆಂಟ್ಗೆ ಕೂರಿಸೋದಿಲ್ಲ. ಇವಾಗಲೇ ಹೇಳ್ತಾ ಇದ್ದೇನೆ. ಸೊ ಆಲ್ಮೋಸ್ಟ್ ಈ ವರ್ಷ ಇಲ್ಲಿ ನೋಡಿ 141 ಸ್ಟೂಡೆಂಟ್ಸ್ಗಳು ಪ್ಲೇಸ್ ಆಗಿದ್ದಾರೆ. ನೋಡಿ, ಈಗ ನನಗೆ ಸದ್ಯದ ಇಂಟೇಕ್ ಹೇಳ್ತಾ ಇರೋದು. ಲಾಸ್ಟ್ ಇಯರ್ 2025 ಕಂಪ್ಯೂಟರ್ ಸೈನ್ಸಿಗೆ 120 ಇಂಟೇಕ್ ಇದ್ದಿತ್ತು. ಕಂಪ್ಯೂಟರ್ ಸೈನ್ಸಿಗೆ 180 ಇಂಟೇಕ್, ಕಂಪ್ಯೂಟರ್ ಸೈನ್ಸ್ ವಿತ್ AIMLಗೆ 120 ಇಂಟೇಕ್ ಇದ್ದಿತ್ತು. ECಗೆ 60 ಇಂಟೇಕ್ ಇದೆ. ಟೋಟಲ್ ಆಗಿ 360 ಸ್ಟೂಡೆಂಟ್ಸ್ಗಳಿದ್ದಾರೆ. ಯಾರಿಗೆ? ಲಾಸ್ಟ್ ಇಯರ್ ಸ್ಟೂಡೆಂಟ್ಸ್ಗಳು ಹೇಳ್ತಾ ಇರೋದು, ನಾನು ಈ ಬ್ಯಾಚ್ ಇದು ಹೇಳ್ತಾ ಇಲ್ಲ. ಓಕೆ, ಈಗ ಈ ಬ್ಯಾಚಲ್ಲಿ ನೋಡ್ಲಿಕ್ಕೆ ಹೋದರೆ ಈಗ ಯಾರು ಫೈನಲ್ ಇಯರಲ್ಲಿ ಇಂಜಿನಿಯರಿಂಗಲ್ಲಿ ಇದ್ದಾರೆ ನೋಡಿ RVITM ಅಲ್ಲಿ 141 ಸ್ಟೂಡೆಂಟ್ಸ್ಗಳು ಪ್ಲೇಸ್ ಆಗಿದ್ದಾರೆ. ಟೋಟಲ್ ಆಗಿ 63 ಕಂಪನೀಸ್ಗಳು ವಿಸಿಟ್ ಆಗಿದೆ. ಹೈಯೆಸ್ಟ್ ಪ್ಯಾಕೇಜ್ 35 lakhs, 35 ಲಕ್ಷ ಹೈಯೆಸ್ಟ್ ಪ್ಯಾಕೇಜ್. ಎಲ್ಲಿದು? RVITದು. ಓಕೆ, ಕರೆಕ್ಟ್ ನೆನ್ಪಟ್ಕೊಳ್ಳಿ. 141 ಸ್ಟೂಡೆಂಟ್ಸ್ಗಳು ಪ್ಲೇಸ್ ಆಗಿದ್ದಾರೆ ಆಲ್ರೆಡಿ. ಇಟ್ ಈಸ್ ಆನ್ ಗೋಯಿಂಗ್. ಓಕೆ, ಆಲ್ಮೋಸ್ಟ್ ನನ್ನ ಪ್ರಕಾರ ಒಂದು 85 to 90 ಕಂಪನೀಸ್ಗಳು ಬರುತ್ತೆ. ಯಾಕಂತ ಕೇಳಿದರೆ ಇವಾಗಲೂ ಕೂಡ ಆಗ್ತಾ ಇದೆ. ಇನ್ನು ಸರ್ವಿಸ್ ಬೇಸ್ಡ್ ಕಂಪನಿಗಳೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಲವೊಂದು ಪ್ರಾಡಕ್ಟ್ ಬೇಸ್ಡ್ ಕಂಪನಿಗಳು ಬರುತ್ತೆ. ಓಕೆ, ಸೊ ನೆಕ್ಸ್ಟು ಪ್ಲೇಸ್ಮೆಂಟ್ ಎಟ್ ಗ್ಲಾನ್ಸ್. ನಾನು ಆಲ್ರೆಡಿ ಹೇಳಿದ್ದೇನೆ 141 ಸ್ಟೂಡೆಂಟ್ಸ್ಗಳು ಪ್ಲೇಸ್ ಆಗಿದ್ದಾರೆ. 63 ರಿಕ್ರೂಟಿಂಗ್ ಕಂಪನೀಸ್ಗಳು ಬಂದಿದೆ. ಹೈಯೆಸ್ಟ್ ಪ್ಯಾಕೇಜ್ 35 lakhs ಆ್ಯಂಡ್ ಆ್ಯಾವರೇಜ್ ಪ್ಯಾಕೇಜ್ 12.37. ಈ ಆ್ಯಾವರೇಜ್ ಪ್ಯಾಕೇಜನ್ನು ನೀವು ಅಷ್ಟು ಕನ್ಸಿಡರೇಷನ್ ತಗೊಳ್ಳದೇ ಇದ್ದರೂ ನೋ ಪ್ರಾಬ್ಲಮ್. ಇಲ್ಲಿ ವೆರಿ ಇಂಪಾರ್ಟೆಂಟ್ ನಾನು ಹೇಳಿದ್ದೇನೆ,
CSC ಡಿಪಾರ್ಟ್ಮೆಂಟಲ್ಲಿ 64 ಸ್ಟೂಡೆಂಟ್ಸ್ಗಳು ಪ್ಲೇಸ್ ಆಗಿದ್ದಾರೆ, ಅಂದರೆ ಆಲ್ಮೋಸ್ಟ್ 50% ಸ್ಟೂಡೆಂಟ್ಸ್ಗಳು ಪ್ಲೇಸ್ ಆಗಿದ್ದಾರೆ. ಆ್ಯಾವ್ರೇಜ್ ಪ್ಯಾಕೇಜ್ ನೋಡಿ 13.46. ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, ಸರ್ ನೀವು ಇವಾಗಷ್ಟೇ ಹೇಳಿದ್ರಿ ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಬಗ್ಗೆನೇ ಹೇಳಲಿಲ್ಲ. ನೆನಪಿಟ್ಕೊಳ್ಳಿ, RVITM ಸ್ಟಾರ್ಟ್ ಆದಾಗ ಇದ್ದಿದ್ದು ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಸೈನ್ಸ್, ಮೆಕ್ಯಾನಿಕಲ್ ಆ್ಯಂಡ್ EC. ಓಕೆ, ಲಾಸ್ಟ್ ಇಯರಿಂದ ಏನು ಮಾಡಿದ್ದಾರೆ, ಇನ್ಫಾರ್ಮೇಷನ್ ಸೈನ್ಸನ್ನು ಇದು ಮಾಡಿ ಎಲಿಮಿನೇಟ್ ಮಾಡಿ ಕಂಪ್ಯೂಟರ್ ಸೈನ್ಸ್ ವಿತ್ AIML ಬ್ರ್ಯಾಂಚನ್ನು ಲಾಸ್ಟ್ ಇಯರಿಂದ ಅವರು ಇದು ಮಾಡಿದ್ದು, ಏನು ಆ್ಯಡ್ ಮಾಡಿದ್ದು. ಸೊ ನಿಮ್ಮ CS ವಿತ್ AIML ಬ್ರ್ಯಾಂಚಿಗೆ ಇನ್ನೂ ಕೂಡ ಪ್ಲೇಸ್ಮೆಂಟ್ ಆಗಿಲ್ಲ, ಇನ್ನೂ ನೀವು 2 ವರ್ಷ ಕಾಯಬೇಕು. ಯಾವುದಕ್ಕೆ? CS ವಿತ್ AIML. ಇವಾಗ ಪ್ರೆಸೆಂಟ್ಲಿ ಫೈನಲ್ ಇಯರ್ ಬ್ಯಾಚ್ ಯಾವುದೆಲ್ಲ ಕೇಳಿದರೆ CS, ISC, ECE. ISCಯಲ್ಲಿ 59 ಸ್ಟೂಡೆಂಟ್ಸ್ಗಳು ಪ್ಲೇಸ್ ಆಗಿದ್ದಾರೆ, ಆಲ್ಮೋಸ್ಟ್ 42% ಸ್ಟೂಡೆಂಟ್ಸ್ಗಳು ಪ್ಲೇಸ್ ಆಗಿದ್ದಾರೆ. ಆ್ಯಾವ್ರೇಜ್ ನೋಡಿ 12.30. ಅದಾದಮೇಲೆ ECಯಲ್ಲಿ 18 ಸ್ಟೂಡೆಂಟ್ಸ್ಗಳು ಪ್ಲೇಸ್ ಆಗಿದ್ದಾರೆ, ಆಲ್ಮೋಸ್ಟ್ 12.8%. ನೆನಪಿಟ್ಕೊಳ್ಳಿ ಸರ್, ಇಷ್ಟು ಕಡಿಮೆ ಇದೆಯಲ್ಲ ಪ್ಲೇಸ್ಮೆಂಟ್ ಸ್ಟಾರ್ಟ್ಸು, ಬಟ್ ಅಷ್ಟು ಇಂಟೇಕ್ ಇರಲಿಲ್ಲ. ಇವಾಗ ನಿಮಗೆ ಲಾಸ್ಟ್ ಇಯರಿಂದ 360 ಇಂಟೇಕ್ ಆಗಿದೆ, ಬಿಟ್ಟರೆ ಅಷ್ಟು ಇಂಟೇಕ್ ಇರಲಿಲ್ಲ. ಓಕೆ, ಇದಿಷ್ಟು ಪ್ಲೇಸ್ಮೆಂಟ್. ಅದಾದಮೇಲೆ ಟಾಪ್ 12 ರಿಕ್ರೂಟಿಂಗ್ ಕಂಪನೀಸ್ ನೋಡಿ, ನಾನು ಹೇಳ್ತೇನೆ ನೋಡಿ. HPE ಇದರಲ್ಲಿ ಜುನಿಪರ್ ನೆಟ್ವರ್ಕ್ಸ್ ಅಂತ 9 ಸ್ಟೂಡೆಂಟ್ಸ್ಗಳನ್ನ ಕರ್ಕೊಂಡು ಹೋಗಿದ್ದಾರೆ. ಆ್ಯಾವ್ರೇಜ್ ಪ್ಯಾಕೇಜ್ 17.50, ತುಂಬ ಇಂಪಾರ್ಟೆಂಟ್. ಅದಾದಮೇಲೆ ನೆಟ್ ಕ್ರ್ಯಾಕರ್ 6 ಸ್ಟೂಡೆಂಟ್ಸ್ಗಳನ್ನು ತಗೊಂಡು ಹೋಗಿದ್ದಾರೆ, ಆ್ಯಾವ್ರೇಜ್ 15 lakhs. O9 ಅಂತ 5 ಸ್ಟೂಡೆಂಟ್ಸ್ಗಳನ್ನು ಕರ್ಕೊಂಡು ಹೋಗಿದ್ದಾರೆ, ಆ್ಯಾವ್ರೇಜ್ 10.09. ಇದೇ ಥರ ಬ್ರಿಲಿಯೋ ಇರ್ಬೋದು, ಬೆಸೆಂಟ್ ಟೆಕ್ನಾಲಜಿ ಇರ್ಬೋದು, E&Y ಸರ್ವಿಸಸ್ ಇರ್ಬೋದು, ಬ್ಲ್ಯಾಕ್ ಹ್ಯಾಕ್ ಇರ್ಬೋದು, ABB ಇರ್ಬೋದು, ಇವರೆಲ್ಲ ಟೆಕ್ಲಾನ್ ಇರ್ಬೋದು, ಇವರೆಲ್ಲರೂ ಕರ್ಕೊಂಡು ಹೋಗಿದ್ದಾರೆ. ಪ್ಯಾಕೇಜನ್ನು ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಅದಾದ ನಂತರ ಸ್ಯಾಲ್ರಿ ಡಿಸ್ಟ್ರಿಬ್ಯೂಷನ್ ನಾನು ನಿಮ್ಗೆ ಹೇಳ್ತೇನೆ ನೋಡಿ. 30+ lakhs 3 ಸ್ಟೂಡೆಂಟ್ಸಿಗಾಗಿದೆ. 3 ಸ್ಟೂಡೆಂಟ್ಸ್ಗಳಿಗೆ 30+ LPA ಆಗಿದೆ. ಇನ್ನು 25ಇಂದ 29 lakhs 6 ಸ್ಟೂಡೆಂಟ್ಸಿಗಾಗಿದೆ, 6 ಸ್ಟೂಡೆಂಟ್ಸ್ ಆಯಿತಾ. 20 to 24 lakhs 7 ಸ್ಟೂಡೆಂಟ್ಸಿಗಾಗಿದೆ. 15 to 19 lakhs 24 ಸ್ಟೂಡೆಂಟ್ಸಿಗಾಗಿದೆ. 10 to 14 lakhs 59 ಸ್ಟೂಡೆಂಟ್ಸ್ಗಳಿಗಾಗಿದೆ. 5 to 9 lakhs 42 ಸ್ಟೂಡೆಂಟ್ಸ್ಗಳಿಗಾಗಿದೆ. ಇಲ್ಲಿ ವೆರಿ ಇಂಪಾರ್ಟೆಂಟ್ ನಾವು ನೋಡಬೇಕಾಗಿದ್ದು ಏನು ಅಂತ ಕೇಳಿದರೆ, 10 lakhs ಅಬೋವ್ ಆಲ್ಮೋಸ್ಟ್ 100 ಸ್ಟೂಡೆಂಟ್ಸ್ಗಳು, 140 ಸ್ಟೂಡೆಂಟ್ಸ್ಗಳಲ್ಲಿ 100 ಸ್ಟೂಡೆಂಟ್ಸ್ಗಳು 10 lakhs ಅಬೋವ್ ಆಗಿದ್ದಾರೆ. ಇದನ್ನು ನೋಡಿದರೆ ಇದ್ರ ಬ್ರ್ಯಾಂಡ್ ಗೊತ್ತಾಗುತ್ತೆ, ಅದು ತುಂಬ ಇಂಪಾರ್ಟೆಂಟ್ ಅಲ್ಲ. ಆಗಿದ್ದು 140 ಸ್ಟೂಡೆಂಟ್ಸು, ಆ 140 ಸ್ಟೂಡೆಂಟ್ಸ್ಗಳಲ್ಲಿ 10 lakhs ಅಬೋವ್ ಆಲ್ಮೋಸ್ಟ್ 100 ಸ್ಟೂಡೆಂಟ್ಸ್ಗಳಾಗಿದ್ದಾರೆ. ಅದರಲ್ಲೂ ನೋಡಿ ಮಿಡ್ ರೇಂಜು, ಇಲ್ಲಿ ನೋಡಿ ಮಿಡ್ ರೇಂಜಲ್ಲಿ 10 to 19 LPA 83 ಸ್ಟೂಡೆಂಟ್ಸ್ಗಳಾಗಿದ್ದಾರೆ. ಇನ್ನು ಪ್ರೀಮಿಯಂ 20+ lakhsಲ್ಲಿ 16 ಸ್ಟೂಡೆಂಟ್ಸ್ಗಳಾಗಿದ್ದಾರೆ. ಅಪಾರ್ಚುನಿಟಿ ಒಳ್ಳೆ ಇದೆ ಸ್ಟೂಡೆಂಟ್ಸ್ ಇಲ್ಲಿ, RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್. ಓಕೆ, ಬಟ್ ಸರ್ ಡ್ರಾಬ್ಯಾಕ್ಸ್ ಇಲ್ವಾ? ಖಂಡಿತ ಡ್ರಾಬ್ಯಾಕ್ಸ್ ಇದೆ. ಏನು ಹೇಳಿ? ನೀವು ಕಾಂಪೀಟ್ ಮಾಡಬೇಕಾಗಿದ್ದು ಕರ್ನಾಟಕದ ಟಾಪ್ 1% ಸ್ಟೂಡೆಂಟ್ಸ್ಗಳ ಜೊತೆ. ಕರ್ನಾಟಕದ ಟಾಪ್ 1 ಅಲ್ಲ, ಟಾಪ್ 0.5% ಸ್ಟೂಡೆಂಟ್ಸ್ಗಳ ಜೊತೆ ನೀವು ಕಾಂಪೀಟ್ ಮಾಡಬೇಕು. ಇದು ತುಂಬ ಇಂಪಾರ್ಟೆಂಟ್. ಯಾಕಂತ ಕೇಳಿದ್ರೆ ಬೆಸ್ಟ್ ಮೈಂಡ್ಸ್ ಆಫ್ ಕರ್ನಾಟಕ RVCಯಲ್ಲಿ ಇರ್ತಾರೆ, ಅವ್ರ ಜೊತೆ ಕಾಂಪೀಟ್ ಮಾಡಬೇಕು. ಮತ್ತು RV ಯೂನಿವರ್ಸಿಟಿ ಸ್ಟೂಡೆಂಟ್ಸ್ಗಳು ಇರ್ತಾರೆ, ಅವ್ರ ಜೊತೆ ಕಾಂಪೀಟ್ ಮಾಡಬೇಕು. ಮತ್ತು RVIT ಸ್ಟೂಡೆಂಟ್ಸ್ಗಳ ಜೊತೆ ಸ್ಟೂಡೆಂಟ್ಸ್ಗಳಿರ್ತಾರೆ, ಅವ್ರ ಜೊತೆ ಕಾಂಪೀಟ್ ಮಾಡಬೇಕು. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ಟೂಡೆಂಟ್ಸು. ನೀವು ಕಾಂಪೀಟ್ ಮಾಡಬೇಕಾಗಿದ್ದು ಇವ್ರ ಜೊತೆ. ಓಕೆ, ಸೊ ಇಲ್ಲ ಸರ್ ನಾನು ಅವ್ರ ಜೊತೆ ಕಾಂಪೀಟ್ ಮಾಡುವಂಥ ಕೆಪಬಿಲಿಟಿ ನನಗಿದೆ ಅಂತಾದರೆ ಖಂಡಿತ ನೀವು RVITMಗೆ ಹೋಗ್ಬೋದು, ಖಂಡಿತ ನೀವು ಹೋಗ್ಬೋದು. ಯಾಕಂತ ಕೇಳಿದರೆ RVITMಲ್ಲಿ ಪ್ಲೇಸ್ಮೆಂಟ್ ಒಳ್ಳೆದಿದೆ. ಓಕೆ, ಸೊ ಕಾಲೇಜ್ ಇನ್ಫ್ರಾಸ್ಟ್ರಕ್ಚರ್ ಅಷ್ಟು ಒಳ್ಳೇದಿಲ್ಲ, ನಾನು ಇವಾಗಲೇ ಹೇಳ್ತಾ ಇದ್ದೇನೆ, ಒಂದೇ ಬಿಲ್ಡಿಂಗ್ ಇರೋದು. ಓಕೆ, ಸೊ ಇನ್ಫ್ರಾಸ್ಟ್ರಕ್ಚರ್ ಒಳ್ಳೇದು ಇಲ್ಲದೆ ಇದ್ದರೂ ಕೂಡ ಒಂದಿಷ್ಟು ಒಳ್ಳೆಯದನ್ನು ಕೊಡಲಿಕ್ಕೆ ಟ್ರೈ ಮಾಡಿದ್ದಾರೆ. ಒಂದು ಬಾಸ್ಕೆಟ್ಬಾಲ್ ಕೋರ್ಟ್ ಇದೆ, ಆರ್ಟಿಫಿಷಿಯಲ್ ಟರ್ಫ್ ಗ್ರೌಂಡನ್ನು ಮಾಡಿದ್ದಾರೆ, ಒಂದು ಸ್ಮಾಲ್ ಜಿಮ್ ಇದೆ, ಒಂದು ಕ್ಯಾಂಟೀನ್ ಇದೆ, ಸ್ಟೇಷನರಿ ಶಾಪ್ ಇದೆ, ಮತ್ತು ಲೈಬ್ರರಿ ಇದೆ. ಓಕೆ, ಸೊ ಲೈಬ್ರರಿ ಇದೆ, ಒಂದಿಷ್ಟು ಇದನ್ನು ಕೊಡಲಿಕ್ಕೆ ಟ್ರೈ ಮಾಡಿದ್ದಾರೆ. ನಾನು ಹೇಳಿದಾಗೆ ನಿಮ್ಗಲ್ಲಿ ಕೋಡಿಂಗ್ ಕ್ಲಬ್ ಇದೆ, ಕಲ್ಚರಲ್ ಫೆಸ್ಟ್ಗಳು ನಡೀತದೆ, ಮತ್ತೇನು ಹೇಳ್ತಾರೆ ಟೆಕ್ನಿಕಲ್ ಫೆಸ್ಟ್ಗಳು ನಡೀತದೆ, ಮತ್ತು ಕ್ಲಬ್ಸಲ್ಲಿ ಸೈನ್ಸ್ ಕ್ಲಬ್ ಇರ್ಬೋದು, ಫಿನಿಕ್ಸ್ ಅಂತ ರೋಬೋಟಿಕ್ಸ್ ಕ್ಲಬ್ ಇದೆ, ಮ್ಯಾಗ್ಝಿನ್ ಕ್ಲಬ್ ಇದೆ. ಓಕೆ, ಓವರ್ ಆಲ್ ಆಗಿ ಪ್ರೆಸೆಂಟ್ಲಿ ಕಂಪ್ಯೂಟರ್ ಸೈನ್ಸಲ್ಲಿ 120 ಸ್ಟೂಡೆಂಟ್ಸ್ಗಳಿದ್ದಾರೆ. ಕಂಪ್ಯೂಟರ್ ಸೈನ್ಸ್ ವಿತ್ AIML 120 ಸ್ಟೂಡೆಂಟ್ಸ್ಗಳಿದ್ದಾರೆ. ಕಂಪ್ಯೂಟರ್ ಸೈನ್ಸಲ್ಲಿ 180 ಸ್ಟೂಡೆಂಟ್ಸ್ ಇದ್ದಾರೆ. ECಯಲ್ಲಿ 60 ಸ್ಟೂಡೆಂಟ್ಸ್ ಇದ್ದಾರೆ. ಟೋಟಲ್ ಆಗಿ 360 ಇಸ್ ಟೋಟಲ್ ಓವರ್ ಆಲ್ ಇದು ಏನು ಹೇಳ್ತಾರೆ ಸ್ಟ್ರೆಂತ್. ಸರ್ ಹಾಗಾದರೆ RVITMನ್ನು ನೀವು ಟಾಪ್ 10ಅಲ್ಲಿ ಇಟ್ಟಿದ್ದಾರಲ್ಲ ಸರ್, ಇಡ್ಬೋದಾ? ಖಂಡಿತ ಇಡ್ಬೋದು. ನಾನು ಮೊದಲೇ ಹೇಳ್ತಾ ಇದ್ದೇನೆ, ಒಂದು ಡ್ರಾಬ್ಯಾಕ್ ಏನಂತ ಕೇಳಿದ್ರೆ ಇನ್ಫ್ರಾಸ್ಟ್ರಕ್ಚರ್ ಅಷ್ಟು ಒಳ್ಳೆಯದಿಲ್ಲ. ಎರಡನೇದು ಡ್ರಾಬ್ಯಾಕ್ ಏನು ಅಂತ ಕೇಳಿದ್ರೆ ನೀವು RVC ಸ್ಟೂಡೆಂಟ್ಸ್ಗಳ ಜೊತೆ ಕಾಂಪೀಟ್ ಮಾಡಬೇಕು. ದಿಸ್ ಇಸ್ ಅ ಡ್ರಾಬ್ಯಾಕ್. ಬಟ್ ಅಲ್ಲಿ ನಿಮಗೆ ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜು ಇದೆ. ಏನು ಅಡ್ವಾಂಟೇಜ್ ಅಂತ ಕೇಳಿದ್ರೆ ನಿಮಗೆ ಅಪಾರ್ಚುನಿಟಿ ಸಿಗುತ್ತೆ, RVC ಸ್ಟೂಡೆಂಟ್ಸ್ಗಳ ಜೊತೆ ಕೂತ್ಕೊಳ್ಳೋಂಥ ಅಪಾರ್ಚುನಿಟಿ ಸಿಗುತ್ತೆ, ಮತ್ತು ಒಳ್ಳೊಳ್ಳೆ ಕಂಪನಿಗಳು ಬರುತ್ತೆ. ಈ ವರ್ಲ್ಡ್ಸ್ನ ಬೆಸ್ಟ್ ಕಂಪನೀಸ್ಗಳಲ್ಲಿ ನೀವು ಇದಾಗ್ಬೋದು, ಪ್ಲೇಸ್ ಆಗ್ಬೋದು. ಸರಿನಾ? ಅದು ಇವಾಗ 30+ lakhs ಇದೆ. ನೀವು ಇವಾಗ ಜಾಯ್ನ್ ಆಗಿ ಔಟ್ಸೈಡ್ ಬರುವಾಗ ಇದು 50 LPAಗೆ ಹೋಗುತ್ತೆ. ಓಕೆ, ಆ್ಯಂಡ್ ಈ ಸೆಂಟ್ರಲೈಸ್ಡ್ ಪ್ಲೇಸ್ಮೆಂಟ್ ಅಥವಾ ಕಂಬೈನ್ಡ್ ಪ್ಲೇಸ್ಮೆಂಟು ಎಷ್ಟು ವರ್ಷದವರೆಗೆ ಕಂಟಿನ್ಯೂ ಆಗುತ್ತೆ ಗೊತ್ತಿಲ್ಲ. ವಿ ಡೋಂಟ್ ನೋ ಹೌ ಲಾಂಗ್.
RVC, RV, IT, RV ಯೂನಿವರ್ಸಿಟಿ ಎಲ್ಲಿ ಎಷ್ಟು ವರ್ಷದವರೆಗೆ ಕಂಟಿನ್ಯೂ ಆಗುತ್ತೆ ಗೊತ್ತಿಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗು, ಅಪಾರ್ಚುನಿಟಿ ಇದೆ ಅಂತ ಹೇಳ್ಕೊಂಡು ಎಲ್ಲ ಕಂಪನೀಸ್ಗಳು RV ITಗೆ ಬಿಡೋದಿಲ್ಲ. ನಾನು ಮೊದಲೇ ಹೇಳಿದ್ದೇನೆ. ಓಕೆ, ಸೊ ಇದೆಲ್ಲದನ್ನು ಬಿಟ್ಟರೆ ಕಟ್ ಆಫ್ ರ್ಯಾಂಕನ್ನು ನೋಡಿದರೆ ಆಲ್ಮೋಸ್ಟ್ ನೀವು 3rd ರೌಂಡ್ ಒಳಗಡೆ ಜನರಲ್ ಮೆರಿಟ್ 11,000 12,000 ಒಳಗಡೆ ಕಟ್ ಆಫ್ ನಿಲ್ಲುತ್ತೆ, ಅಥವಾ ಅಪ್ ಟು 14,000 ಒಳಗೆ ಹೋಗ್ಬೋದು. ಅದ್ರ ಮೇಲೆ ಹೋಗೋದಿಲ್ಲ ಜನರಲ್ ಮೆರಿಟ್. ಬೇರೆ ಕ್ಯಾಟಗರಿಯವರಿಗೆ ಅಪ್ ಟು ಒಂದು 18,000 20,000 ವರೆಗೂ ಹೋಗಬಹುದು ಅಷ್ಟೇ. ಓಕೆ, ಕಟ್ ಆಫ್ ರ್ಯಾಂಕ್ ತುಂಬ ಕಡಿಮೆ ಇದೆ ಆ್ಯಂಡ್ ಪ್ರೈಮ್ ಪ್ಲೇಸಲ್ಲಿದೆ, ಒಳ್ಳೆ ಪ್ಲೇಸಲ್ಲಿದೆ. ಆ್ಯಂಡ್ ಓವರ್ ಆಲ್ ಆಗಿ ನಿಮಗೆ ಒಳ್ಳೆ ಪಿಯರ್ ಗ್ರೂಪ್ ಸಿಗುತ್ತೆ. ಸರ್ ಇದನ್ನು ಟಾಪ್ 10ನಲ್ಲಿ ಇಡ್ಬೋದಾ? ನಾನು ನಿಮ್ಗೆ ಇದು ಟಾಪ್ 10ನಲ್ಲಿ ಇಡ್ಬೋದಾ ಬೇಡವಾ ಇದೆಲ್ಲದನ್ನು ಕೂಡ ನಾನು ನಿಮಗೆ ಗೈಡ್ ಮಾಡ್ತೇನೆ. ಜಸ್ಟ್ ಇದು ಸಾಕಾಗೋದಿಲ್ಲ ಸ್ಟೂಡೆಂಟ್ಸ್, ನಾನಿಲ್ಲಿ ಏನು ಪ್ಲೇಸ್ಮೆಂಟ್ ಇದೆ ಹೇಳಿದ್ದೇನಲ್ಲ, ಜಸ್ಟ್ ಇದು ಸಾಕಾಗೋದಿಲ್ಲ. ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕು ಅಂತಿದ್ರೆ ನಮ್ಮ ಜೊತೆ ಗೈಡೆನ್ಸನ್ನು ತಗೊಳ್ಳಿ. ಈ ಗೈಡೆನ್ಸನ್ನು ನೀವು ತಗೊಳ್ಳೇಬೇಕು ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೇನೆ. ಯಾಕಂತ ಕೇಳಿದ್ರೆ ನಾನು ಪ್ರತಿಯೊಂದು ಕಾಲೇಜಿಗೂ ನಾನು ವಿಸಿಟ್ ಮಾಡಿದ್ದೇನೆ. ನಾನು ತುಂಬ ಪ್ರೌಡಾಗಿ ಹೇಳ್ತೇನೆ, ಕರ್ನಾಟಕದಲ್ಲಿ ನಿಮಗೆ ಪ್ರತಿಯೊಂದು ಕಾಲೇಜಿಗೆ ಹೋಗಿ ಇನ್ಸೈಡರ್ ಇನ್ಫಾರ್ಮೇಷನ್ನ ತೊಗೊಂಡು ಸ್ಟೂಡೆಂಟ್ಸ್ಗಳ ಜೊತೆ ಇನ್ಫಾರ್ಮೇಷನ್ ತೊಗೊಂಡು ಗೈಡೆನ್ಸ್ ಕೊಡೋ ಕೌನ್ಸಿಲರ್ 100% ಸಿಗೋದಿಲ್ಲ. ಐ ಬೆಟ್ ದಟ್ ಈಸ್ ಫಾರ್ ಶೋರ್. ಓಕೆ, ನಿಮ್ಮ ನೆಕ್ಸ್ಟ್ 4 years ಆಫ್ ಇಂಜಿನಿಯರಿಂಗ್, ನಿಮ್ಮ ನೆಕ್ಸ್ಟ್ 40 years ಆಫ್ ಲೈಫನ್ನು ಡಿಸೈಡ್ ಮಾಡುತ್ತೆ. ಟೇಕ್ ಡಿಸಿಷನ್ ವೈಸ್ಲಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ ಕಂಪ್ಲೀಟ್ಲಿ 1-to-1 ಪರ್ಸನಲ್ ಗೈಡೆನ್ಸನ್ನು ಕೊಡ್ತೇನೆ. ಓಕೆ, ಅದಾದ ನಂತರ ಮುಂದಿನ ವೀಡಿಯೋದಲ್ಲಿ ನಿಮಗೆ RVCE, RV IT, RV ಯೂನಿವರ್ಸಿಟಿ ಇವು ಮೂರದ್ದು ಒಂದು ಸಿಂಗಲ್ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಯಾರ್ಯಾರಿಗೆ ಇದರ ನೀಡ್ ಇದೆ ಅವ್ರ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.